हरि ओम। व्यासाय भवनाशाय श्रीशाय गुणराशये विद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नियति प्रदाय ज्ञानप्रदाय विबुधा सुरसौख्य दुःख सत्कारणाय वितताय नमो नमस्ते। श्री गुरुभ्यो नमः। हरि ओम। ಖಾಂಡವ ವನದಹನ ಪ್ರಾರಂಭ ಆಯಿತು. ದೈತ್ಯಾಶ್ಚ ನಾಗಾಶ್ಚ ಪಿಶಾಚ ಯಕ್ಷಾಹ ಅಂತ ದೈತ್ಯರನ್ನ, ಸರ್ಪಗಳನ್ನ, ಯಕ್ಷರನ್ನ, ಪಿಶಾಚರನ್ನ ಎಲ್ಲರನ್ನು ಕೂಡ ಕೃಷ್ಣಾರ್ಜುನರು ಸಂಹಾರ ಮಾಡಿ ಅಗ್ನಿಗೆ ಆಹುತಿಯನ್ನು ಕೊಡ್ತಾ ಇದ್ದಾರೆ. ಸಂದರ್ಭದಲ್ಲಿ 6 ಜನ ಅಲ್ಲಿಂದ ಬದುಕುಳಿದರು ಅಂತ ಹೇಳ್ತಾ ಇದ್ದಾರೆ. ಋತೇ ಚತುಃಪಕ್ಷಿಣ ಚಾಶ್ವಸೇನಂ ಮಯಂ ಚ ನಾಣ್ಯತ್ ಕಿಂಚಿದಾಸಾತ್ರ ಮುಕ್ತಂ ಅಂತ 4 ಪಕ್ಷಿಗಳು, ಜರಿತಾರಿ, ಸಾರಿಸೃಕ್ವ, ಸ್ತಂಭಮಿತ್ರ, ದ್ರೋಣ ಅಂತ, ಮತ್ತು ಮಯ, ಅಶ್ವಸೇನೆ ಎನ್ನುವಂತಹ ಇಬ್ಬರು, ಅಶ್ವಸೇನ ಸರ್ಪ, ಮಯ ಅವನೊಬ್ಬ ಶಿಲ್ಪಿ. ಈ 6 ಜನ ಆ ಅಗ್ನಿಯ ಜ್ವಾಲೆಯಿಂದಾಗಿ ಬದುಕುಳಿದರು ಅಂತ ನಾವು ಕೇಳಿದ್ವಿ. ಅವರ್ಯಾಕೆ ಬದುಕುಳಿದರು ಎನ್ನುವಂತಹ ವಿಚಾರವನ್ನು ಮತ್ತೆ ಇಂದಿನಿಂದ ತಿಳಿಸ್ತಾ ಹೋಗ್ತಾರೆ. 240ನೇ ಶ್ಲೋಕದಿಂದಾಗಿ ಪ್ರಾರಂಭ. ಅಯಮಗ್ನೇ ಜರಿತ ಇತ್ಯಾದಿ ಮಂತ್ರೈಃ ಸ್ತುತ್ವಾ ವಹ್ನಿಂ ಪಕ್ಷಿಣೋ ನೈವ ದಗ್ಧಾಃ ಸಚಾಶ್ವಸೇನಃ ಪುತ್ರಕಸ್ತಕ್ಷಕಸ್ಯ ಮಾತ್ರಾಗ್ರಸ್ತಃ ಪ್ರಾತಿಲೋಮ್ಯೇನ ಕಂಠೇ ಪದಚ್ಛೇದ. ಅಯಮಗ್ನೇ ಜರಿತ ಇತ್ಯಾದಿ ಮಂತ್ರೈಃ ಸ್ತುತ್ವಾ ವಹ್ನಿಂ ಪಕ್ಷಿಣಃ ನೈವ ದಗ್ಧಾಃ ಸಹ ಚ ಅಶ್ವಸೇನಃ ಪುತ್ರಕಃ ತಕ್ಷಕಸ್ಯ ಮಾತ್ರಾ ಗ್ರಸ್ತಃ ಪ್ರಾತಿಲೋಮ್ಯೇನ ಕಂಠೇ. ಆ 4 ಪಕ್ಷಿಗಳು ಯಾಕೆ ಸುಡಲಿಲ್ಲ ಅಂತ ಹೇಳಿದ್ರೆ, ಆ 4 ಪಕ್ಷಿಗಳು ಅಗ್ನಿಯ ಸ್ತೋತ್ರವನ್ನ ಮಾಡಿದವು ಅಂತ. ಅಲ್ಲ, ಅವುಗಳು ಸಾಮಾನ್ಯ ಪಕ್ಷಿಗಳು ಹೇಗೆ ಸ್ತೋತ್ರ ಮಾಡಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ಅದಕ್ಕೆ ಮಹಾಭಾರತದಲ್ಲಿ ಹೇಳುವಂತೆ ಅವುಗಳು ಸಾಮಾನ್ಯ ಪಕ್ಷಿಗಳಲ್ಲ, ಒಬ್ಬ ದೊಡ್ಡ ಋಷಿಯ ಮಕ್ಕಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾರು ಅಂತ ಹೇಳಿದ್ರೆ, ಮಂದಪಾಲ ಅಂತ ಒಬ್ಬ ಋಷಿ ಇದ್ದ. ಮಂದಪಾಲ ಅಂತ ಒಬ್ಬ ಋಷಿ. ಅವನಿಗೆ ಏನಾಗ್ಲಿಲ್ಲ, ಉತ್ತಮವಾದಂತಹ ಲೋಕಗಳು ಕಾಣ್ಲಿಲ್ಲ ಅಂತೆ. ಪಿತೃಲೋಕಗಳೆಲ್ಲ ಕಾಣ್ಲಿಲ್ಲ. ಯಾಕೆ ಅಂತ ಕೇಳಿದಾಗ ಅಲ್ಲಿ ಯಮಧರ್ಮ ಹೇಳ್ತಾನೆ, ನೀನು ಎಲ್ಲ ಋಣವನ್ನು ತೀರಿಸಿದ್ದೀಯ, ಆದರೆ ಪಿತೃಋಣವನ್ನ ತೀರಿಸಿಲ್ಲ. ನೀನು ಸಂತಾನ ಪಡೆಯಲಿಲ್ಲ. ಸಂತಾನ ಪಡೆಯದೇ ಇದ್ದ ಕಾರಣ ನಿನಗೆ ಈ ರೀತಿಯಾದಂತ ಲೋಕಗಳು ಪ್ರಾಪ್ತಿಯಾಗ್ಲಿಲ್ಲ ಅಂತ ಹೇಳ್ತಾರೆ. ಇಷ್ಟು ಹೇಳಿದಾಗ ಆ ಋಷಿ ಏನ್ ಮಾಡ್ತಾನೆ, ಸರಿ ನಾನು ಸಂತಾನ ಪಡಿತೇನೆ ಅಂತ ಭೂಮಿಗೆ ಬರ್ತಾನೆ. ಬಂದಾಗ ಅವನಿಗೆ ಅವಸರ, ಮತ್ತೆ ನಾನು ಒಂದು ಹೆಣ್ಣನ್ನ ಹುಡುಕಿ ಮದುವೆಯಾಗಿ
ನಮ್ಮಿಬ್ಬರಿಗೂ ದಾಂಪತ್ಯದಲ್ಲಿ ಅಭಿರುಚಿ ಹುಟ್ಟಿ ಅವಳಲ್ಲಿ ಗರ್ಭಾಧಾನವನ್ನು ಮಾಡಿ ಮಕ್ಕಳು ಹುಟ್ಟಿಸೋದ್ರಲ್ಲಿ ವರ್ಷಗಟ್ಟಲೆ ಆಗ್ಬಿಡತ್ತೆ. ಹಾಗಾಗಿ ಈ ಪಕ್ಷಿ ಜಾತಿ ಏನಿದೆ ಅದು ಶೀಘ್ರವಾಗಿ ಸಂತಾನ ಕೊಡುತ್ತೆ ಅಂತ. ಪಕ್ಷಿಗಳಲ್ಲಿ ಸಂತಾನ ಶೀಘ್ರವಾಗಿ ಆಗುತ್ತೆ ಅಂತ. ಹಾಗಾಗಿ ಅವನೇನ್ ಮಾಡಿದ, ಒಂದು ಹಕ್ಕಿ ಇತ್ತು, ಜರಿತಾ ಅಂತ ಒಂದು ಹೆಣ್ಣು ಹಕ್ಕಿ. ಮಂದಪಾಲ ಎನ್ನುವಂತಹ ಋಷಿ ತಾನೂ ಕೂಡ ಒಂದು ಹಕ್ಕಿಯ ರೂಪವನ್ನು ಪಡೆದುಕೊಂಡು ಜರಿತಾ ಎನ್ನುವಂತಹ ಹೆಣ್ಣು ಪಕ್ಷಿಯನ್ನ ಸೇರಿದ. ಅದರ ಫಲವಾಗಿ ಒಟ್ಟು 4 ಜನ ಮಕ್ಕಳು ಹುಡ್ತಾರೆ. ಅವರೇ ಜರಿತಾರಿ, ಸಾರಿಸರ್ಕ್ವ, ಸ್ತಂಭಮಿತ್ರ, ದ್ರೋಣ ಅಂತ. ಇಷ್ಟಾದ್ಮೇಲೆ ಆ ಋಷಿ ಏನ್ ಮಾಡ್ತಾನೆ, ಆ ಇನ್ನೊಂದು ಹೆಣ್ಣು ಹಕ್ಕಿ ಹತ್ರ ಹೋಗ್ಬಿಡ್ತಾನೆ. ಜರಿತಾಳನ್ನ, ಅವಳಲ್ಲಿ ಸಂತಾನ ಪಡೆದುಕೊಂಡು ಅವಳನ್ನು ಬಿಟ್ಟು ಮತ್ತೆ ಇನ್ನೊಂದು ಹೆಣ್ಣು ಹಕ್ಕಿ ಹತ್ರ ಹೋಗ್ಬಿಡ್ತಾನೆ. ಈ ಸಂದರ್ಭದಲ್ಲಿ ಏನಾಗುತ್ತೆ, ಅವನಿಗೆ ಗೊತ್ತಾಗುತ್ತೆ ಅಂತೆ, ಮುಂದೆ ಖಾಂಡವನ ದಾಹ ಎಂಬುದು ಆಗುತ್ತೆ. ಆ ಸಂದರ್ಭದಲ್ಲಿ ಅಗ್ನಿ ಖಾಂಡವ ವನದಲ್ಲಿರುವಂತಹ ಎಲ್ಲರನ್ನು ಕೂಡ ಸುಟ್ಟು ಹಾಕಿ ಬಿಡ್ತಾನೆ ಅಂತ. ಆ ಸಂದರ್ಭದಲ್ಲಿ ಏನಾಗುತ್ತೆ, ನನ್ನ ಮಕ್ಕಳು ಕೂಡ ಸುಟ್ಟು ಹೋಗ್ತಾರೆ ಅಂತ ಗೊತ್ತಾಗತ್ತೆ ಅವನಿಗೆ. ಹಾಗಾಗಿ ಅವನೇನ್ ಮಾಡ್ತಾನೆ, ಅಗ್ನಿಯ ಹತ್ತಿರ ತಾನು ಅಗ್ನಿಯನ್ನ ಸ್ತೋತ್ರವನ್ನು ಮಾಡಿ ಅವನಿಂದ ವರವನ್ನು ಪಡೆದುಕೊಳ್ತಾನೆ ಅಂತೆ. ನೀನು ನನ್ನ ಮಕ್ಕಳನ್ನು ಏನು ಕೂಡ ಮಾಡಬಾರದು ಅಂತ ಅವರನ್ನು ಪಡೆದುಕೊಂಡಿರ್ತಾನೆ. ಈಗ ಆ ಸಂದರ್ಭ ಬಂತು. ಅಗ್ನಿ ಖಾಂಡವನವನ್ನ ದಾಹ ಮಾಡ್ತಾ ಇದ್ದಾನೆ. ದಾಹ ಮಾಡ್ಬೇಕಾದ್ರೆ ಸಹಜವಾಗಿ ಪಕ್ಷಿಗಳ ಹತ್ತಿರ ಕೂಡ ಬರ್ತಾನೆ ಸುಡಲಿಕ್ಕೆ ಅಂತ. ಮಹಾಭಾರತದಲ್ಲಿ ಹೇಳುವಂತೆ ಈ ಜರಿತಾ ಎನ್ನುವಂತ ಏನು ಹೆಣ್ಣು ಪಕ್ಷಿ ಇದ್ದಾಳ ತಾಯಿ, ಅವಳು ಗಮನಿಸ್ತಾಳೆ, ದೂರದಿಂದಾಗಿ ಆ ಅಗ್ನಿ ಎತ್ತರದ ಜ್ವಾಲೆಗಳಿಂದಾಗಿ ಎಲ್ಲವನ್ನು ಕೂಡ ಸುಡ್ತಾ ಬರ್ತಾ ಇದೆ. ಅದು ಹೀಗೆ ಬಂದರೆ ಏನಾಗುತ್ತೆ, ನನ್ನ ಮಕ್ಕಳನ್ನು ಅವನು ಸಿಟ್ಟು ಹಾಕಿ ಬಿಡುತ್ತೆ ಅಂತ ಅವಳೇನ್ ಮಾಡ್ತಾಳೆ, ತನ್ನ ಮಕ್ಕಳಿಗೆ ಹೇಳ್ತಾಳೆ. ಆ ಮಹಾಭಾರತದಲ್ಲಿ ಹೇಳುವಂತೆ ಆ ಮಕ್ಕಳಿಗೆ ಇನ್ನೂ ಸರಿಯಾಗಿ ರೆಕ್ಕೆನೂ ಕೂಡ ಬಂದಿರ್ಲಿಲ್ಲ, ದೇಹವು ಸರಿಯಾಗಿ ಬಲ್ತಿರ್ಲಿಲ್ಲ, ಏನು ಸಣ್ಣ ವಯಸ್ಸಿನ ಹಕ್ಕಿಗಳು, ಹಾರುವಂತ ಶಕ್ತಿ ಕೂಡ ಇರಲಿಲ್ಲ. ಆವಾಗ ಆ ಜರಿತಾ ಎನ್ನುವಂತ ತಾಯಿ ಹೇಳ್ತಾಳೆ ಅಂತೆ, ನೋಡಿ ಮಕ್ಕಳೇ, ಇದಂ ಆಖೋರ್ ಬಿಲಂ ಭೂಮೌ ವೃಕ್ಷಸ್ಯಾಸ ಸಮೀಪತಃ ಅಂತ. ಇಲ್ಲಿ ಒಂದು ಬಿಲ ಇದೆ. ಯಾವ ಬಿಲ? ಆಚುವಿನ ಬಿಲ. ಆಚು ಅಂತ ಇದೆ ಇಲಿ, ಇಲಿಯ ಒಂದು ಬಿಲ ಇದೆ. ನೀವು 4 ಜನ ಹೋಗಿ ಆ ಇಲಿಯ ಬಿಲದೊಳಗಡೆ ಸೇರ್ಕೊಂಡ್ಬಿಡಿ. ನಾನೇನ್ ಮಾಡ್ತೇನೆ, ಆ ಬಿಲದ ಮೇಲೆ ಮಣ್ಣನ್ನ ಮುಚ್ಚಿ ಬಿಡ್ತೇನೆ. ಅಗ್ನಿ ಎಲ್ಲವನ್ನು ಕೂಡ ಸುಟ್ಟು ಹೋದ್ರೆ ನಾನು ನಿಮ್ಮನ್ನು ಕಾಪಾಡ್ತೇನೆ ಅಂತ, ಮಣ್ಣನ್ನು ತೆಗೆದು ನಾನು ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳ್ತಾಳೆ. ತಥೋಹಂ ಪಾಂಸುನಾ ಛಿದ್ರಂ ಅಪಿಧಾಸ್ಯಾಮಿ ಪುತ್ರಕಾಹ ಅಂತ. ಇಷ್ಟು ಹೇಳಿದಾಗ ಆ ಪಕ್ಷಿಗಳು ಹೇಳ್ತವೆ ಅಂತೆ, ಅಮ್ಮ ನಾವಿನ್ನು ಅಬರ್ಹಾನ್ ಮಾಂಸಭೂತಾನ್ನಹ ಅಂತ, ನಮಗಿನ್ನೂ ಬರಹ ರೆಕ್ಕೆ ಬಂದಿಲ್ಲ, ನಮ್ಮ ದೇಹ ಇನ್ನೂ ಮಾಂಸದ ಮುದ್ದೆ ರೀತಿ ಇದೆ, ದೇಹ ಇನ್ನೂ ಬಲ್ತಿಲ್ಲ. ಹಾಗಾಗಿ ನಮ್ಮನ್ನ ನೀನು ಒಂದು ವೇಳೆ ಇಲಿಯ ಬಿಲದೊಳಗಡೆ ಹಾಕಿದರೆ ಏನಾಗುತ್ತೆ, ಆ ಇಲಿಗಳು ಹೆಗಣೆಗಳು ನಮ್ಮನ್ನ ತಿಂದೇ ಹಾಕಿ ಬಿಡ್ತವೆ. ಹಾಗಾಗಿ ಒಂದು ವೇಳೆ ನಮ್ಮ ಮೇಲ್ಗಡೆ ಇದ್ರೆ ಏನಾಗುತ್ತೆ, ಅಗ್ನಿ ಸುಡ್ತಾನೆ. ಒಟ್ಟಿನಲ್ಲಿ ನಮಗೆ ಸಾವು ನಿಶ್ಚಿತ. ಮೇಲ್ಗಡೆ ಇದ್ರೆ ಅಗ್ನಿ ನಮ್ಮ ಸುಟ್ಟು ಹಾಕ್ತಾನೆ. ಇಲಿಯ ಬಿಲದರ ಒಳಗಡೆ ನಾವು ಹೋದ್ರೆ ಏನಾಗುತ್ತೆ, ಇಲಿಗಳು ಹೆಗ್ಗಣೆಗಳು ನಮ್ಮನ್ನ ತಿಂದು ಹಾಕಿ ಬಿಡ್ತವೆ. ಒಟ್ಟಿನಲ್ಲಿ ನಮಗೆ ಸಾವು ನಿಶ್ಚಿತ. ಇದೆರಡನ್ನು ಕೂಡ ಗಮನಿಸಿದ್ರೆ ಏನಾಗುತ್ತೆ, ಗರ್ಹಿತಂ ಮರಣಂ ನಹ ಸ್ಯಾದ್ ಆಖುನ ಖಾದಿತೇ ಬಿಲೆ ಅಂತ. ಒಂದು ವೇಳೆ ಇಲಿಗಳು ನಮ್ಮನ್ನ ತಿಂದು ಹಾಕಿಬಿಟ್ರೆ ನಮಗೆ ಉತ್ತಮ ಲೋಕ ಪ್ರಾಪ್ತಿ ಆಗೋದಿಲ್ಲ. ಅದಕ್ಕಿಂತ ಉತ್ತಮ ಯಾವುದು ಅಂತ ಹೇಳಿದ್ರೆ, ಅಗ್ನಿದಾಹೇತು ನಿಯತಂ ಬ್ರಹ್ಮಲೋಕೆ ಧ್ರುವಾಗತಿ ಅಂತ. ಒಂದು ವೇಳೆ ಬೆಂಕಿ ನಮ್ಮನ್ನ ಸುಟ್ಟು ಕೊಂದರೆ ಅದರಿಂದ ನಮಗೆ ಬ್ರಹ್ಮಲೋಕದಲ್ಲಿ ಉತ್ತಮವಾದಂತಹ ಗತಿ ಎಂಬುದು ಸಿಗುತ್ತೆ, ಉತ್ತಮ ಲೋಕ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ನಾವು ಮೇಲ್ಗಡೆ ಹಾರಾಡಿದರೂ ಕೂಡ ಅಗ್ನಿ ನಮ್ಮ ಸುಟ್ಟು ಹಾಕಿ ಕೊಲ್ತಾನೆ. ನೀನು ನಮ್ಮನ್ನ ಇಲಿಯ ಬಿಲದ ಒಳಗಡೆ ಇಟ್ಬಿಟ್ರೆ ಏನಾಗುತ್ತೆ, ಅಲ್ಲಿಯೂ ಕೂಡ ಇಲಿಗಳು ನಮ್ಮನ್ನ ತಿಂದು ಕೊಂದು ಹಾಕಿ ಬಿಡ್ತವೆ. ಒಟ್ಟಿನಲ್ಲಿ ನಮಗೆ ಇವತ್ತು ಸಾವು ನಿಶ್ಚಿತ. ಆದರೆ
ಇಲಿಗಳು ನಮ್ಮನ್ನ ಕೊಂದು ಹಾಕಿದರೆ ಅದರಿಂದ ಕೆಟ್ಟ ಲೋಕ ಪ್ರಾಪ್ತಿಯಾಗುತ್ತೆ. ಅದೇ ನಮ್ಮನ್ನ ಅಗ್ನಿ ಸುಟ್ಟು ಕೊಂದರೆ ಅದರಿಂದಾಗಿ ಉತ್ತಮ ಲೋಕ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ನಾವು ನಮ್ಮನ್ನ ನೀನು ಇಲಿಯ ಬಿಲದ ಒಳಗಡೆ ಹಾಕೋದ್ ಬೇಡ, ನಮ್ಮನ್ನ ಅಗ್ನಿಯ ಕೊಲ್ಲಲಿ ಅಂತ ಆ ರೀತಿಯಾದಂತಹ ಒಂದು ಉನ್ನತ ಮಟ್ಟದ ಜ್ಞಾನವನ್ನು ಅಲ್ಲಿ ತಾವು ತೋರಿಸ್ತಾವೆ. ಆ ಸಂದರ್ಭದಲ್ಲಿ ತಾಯಿ ಹೇಳ್ತಾಳೆ, ನೋಡಿ ನಿಮ್ಗೆ ನಾನು ಹೇಳದ್ದೇ ಅರ್ಥನೇ ಆಗ್ತಿಲ್ಲ, ನಾನು ಹೇಳಿದ್ದೆ ನಿಮ್ಮನ್ಗೆ ಇಲಿಯ ಬಿಲದ ಒಳಗಡೆ ಹೋಗಿ ಅಂತ. ಅಲ್ಲಿ ಇಲಿ ಇಲ್ಲ. ಯಾಕೆ? ಅಸ್ಮಾತ್ ಬಿಲ ನಿಷ್ಪದಿತಂ ಆಖುಂ ಶೇನಃ ಜಹಾರತಂ ಅಂತ. ಈಗ ತಾನೇ ಒಂದು ಗಿಡುಗ ಬಂದು ಏನಾಯ್ತು, ಆ ಬಿಲದಲ್ಲಿ ಇದ್ದಂತಹ ಇಲಿಯನ್ನ ಎತ್ತಿಕೊಂಡು ಹೋಗ್ಬಿಟ್ಟಿದೆ. ಹಾಗಾಗಿ ಈಗ ಆ ಇಲಿಯ ಬಿಲ ಖಾಲಿಯಾಗಿದೆ. ಹಾಗಾಗಿ ಅಲ್ಲಿ ನಿಮಗೆ ಯಾವ ಹೆದರಿಕೆನೂ ಕೂಡ ಇಲ್ಲ. ನಿಮಿಷ. ಅಲ್ಲಿ ನಿಮಗೆ ಯಾವುದೇ ರೀತಿಯಂತ ಹೆದರಿಕೆ ಇಲ್ಲ, ಇಲಿಯ ಹೆದರಿಕೆ ಇಲ್ಲ, ಹೆಗ್ಗಣದ ಹೆದರಿಕೆ ಇಲ್ಲ. ಹಾಗಾಗಿ ನೀವು ಆರಾಮವಾಗಿ ಆ ಒಂದು ಇಲಿಯ ಬಿಲದ ಒಳಗಡೆ ಇರಿ ಎಂಬುದಾಗಿ ಹೇಳ್ತಾರೆ. ಇಷ್ಟು ಹೇಳಿದಾಗ ಆ ಮಕ್ಕಳು ಹೇಳ್ತಾರೆ ಅಂತೆ, ಅಮ್ಮ ನವಿದ್ಮಹೇ ವಯಂ ಮಾತಃ ಹೃತಂ ಮಾಕು ಮಿತಪುರ ಅಂತ. ನಮಗೆ ಇದ್ಯಾವುದು ಕೂಡ ಗೊತ್ತಿಲ್ಲ, ನೀನು ಸುಮ್ಮನೆ ನಾವು ಬದುಕಬೇಕು, ನಾವು ಸೇಫ್ ಆಗಿರ್ಬೇಕು ಅಂತ ಈ ರೀತಿ ಹೇಳ್ತಾ ಇದೀಯ ಅಷ್ಟೇ. ನಾವು ನಿನ್ನ ಮಾತನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇವೆ ಅಂತೆ. ಸ್ವತಃ ತಾಯಿ ಹೇಳ್ತಾ ಇದ್ದಾಳೆ, ಇಲಿಯನ್ನ ಗರುಡ ಬಂದು ಎತ್ಕೊಂಡು ಹೋಗಿದೆ ಅಂತ. ಪಕ್ಷಿಗಳು ಹೇಳ್ತಾವೆ, ಅವಿಜ್ಞಾಯ ನಶಕ್ಷ್ಯಾಮಃ ಬಿಲಂ ಆವೇಶಿತುಮಯಂ ಅಂತ. ನೋಡಮ್ಮ, ನನಗದೆಲ್ಲ ಗೊತ್ತಿಲ್ಲ, ಹಾಗಾಗಿ ನೀನೇನು ಸುಳ್ಳು ಹೇಳ್ತಾ ಇದೀಯ ಅಷ್ಟೇ. ತ್ವಂಚ ಮಿಥ್ಯೋಪಚಾರೇಣ ಮೋಕ್ಷಯಿತ ಭಯಂ ಹತ ಅಂತ. ನಾವಿನ್ನು ಚಿಕ್ಕ ಮಕ್ಕಳು, ನಾವೇನು ಹೇಳಿದ್ರು ಕೂಡ ನಂಬ್ತೀವಿ ಅಂತ ನಮ್ಮನ್ನ ಸುಳ್ಳು ಹೇಳ್ತಾ ಇದ್ದೀಯ. ನಮಗೆ ಭಯ ಹೋಗ್ಬೇಕು ಅಂತ ನೀನು ಪ್ರಯತ್ನ ಮಾಡ್ತಾ ಇದ್ದೀಯ, ಆದರೆ ಅಲ್ಲಿ ಹೋದ್ರೆ ಭಯ ನಿಶ್ಚಿತ, ಇಲಿಗಳು ಇದ್ದೇ ಇದ್ದಾವೆ ಅಂತ ಅವು ಏನ್ ಮಾಡ್ತಾವೆ, ತಾಯಿಯ ಮಾತನ್ನ ನಂಬೋದೇ ಇಲ್ಲ. ಇಷ್ಟಾದಾಗ ಮತ್ತ ಹೇಳ್ತಾವೆ ಅಂತೆ, ತರುಣಿ ದರ್ಶನೀಯಾಸಿ ಸಮರ್ಥ ಭರ್ತುರೇಷಣೆ ಅಂತ. ನೋಡಮ್ಮ, ನಿನಗಿನ್ನೂ ಒಳ್ಳೆ ತಾರುಣ್ಯ ಇದೆ, ಹಾಗಾಗಿ ನೀನು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡು, ಹೇಗಾದ್ರೂ ಮಾಡಿ ತಪ್ಪಿಸ್ಕೊಂಡು ಹೋಗಿ ತಂದೆಯ ಹತ್ರ ಹೋಗು. ಅನುಗಚ್ಚಸ್ವ ಭರ್ತಾರಂ, ನಿನ್ನ ಗಂಡನ ಹತ್ರ ಹೋಗು, ಮತ್ತೆ ಗಂಡನನ್ನು ಸೇರಿ ಸಂತಾನವನ್ನು ಪಡೆದುಕೋ. ಇದರಿಂದ ಏನಾಗುತ್ತೆ, ನನ್ನ ತಂದೆಯ ಉದ್ಧಾರ ಆಗುತ್ತೆ ಅಂತೆಲ್ಲ ಅನೇಕ ಮಾತುಗಳನ್ನ ಹೇಳ್ತಾವೆ. ಇಷ್ಟು ಹೇಳಿದಾಗ ಕೊನೆಗೆ ಅವಳು ಹೋಗಿ ಬಿಡ್ತಾಳೆ. ಜಗಾಮತ್ ತ್ವರಿತ ದೇಶಂ ಕ್ಷೇಮಮಗ್ನಿ ರನಾಶ್ರಯಂ ಅಂತ ತಾನೇ ಮಾಡ್ತಾಳೆ, ಬೇರೆ ಒಂದು ಪ್ರದೇಶಕ್ಕೆ ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ. ಅರ್ಜುನನ ಆ ಒಂದು ಘೋರವಾದಂತಹ ಶರಭವನ, ಬಾಣಗಳ ಭವನವನ್ನು ಕೂಡ ಅವಳು ತಪ್ಪಿಸಿಕೊಂಡು ಅಲ್ಲಿಂದ ಹೋಗಿ ಬಿಡ್ತಾಳೆ. ಇವುಗಳಿಗೆ ಹಾರ್ಲಿಕ್ಕೆ ಸಾಮರ್ಥ್ಯ ಇಲ್ಲ, ಯಾಕಂದ್ರೆ ಇನ್ನೂ ಕೂಡ ಸರಿಯಾಗಿ ಇದು ಬಂದಿಲ್ಲ, ರೆಕ್ಕೆ ಬಂದಿಲ್ಲ, ಇನ್ನು ಅಗ್ನಿಯ ಏನು ದೇಹದಲ್ಲಿ ಮಾಂಸ ಕೂಡ ಬಲ್ತಿಲ್ಲ, ಹೊಟ್ಟಿನಲ್ಲಿ ಇವತ್ತು ನಮಗೆ ಸಾವು ನಿಶ್ಚಿತ ಅಂತ ಗೊತ್ತಾಯಿತು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಹಿಂದೆ ಹೇಳಿದಂತೆ ಅವುಗಳು ಸಾಕ್ಷಾತ್ ಋಷಿಯ ಮಕ್ಕಳು, ಮಂದಪಾಲನೆಂಬಂತಹ ಋಷಿಯ ಮಕ್ಕಳು. ಅಷ್ಟು ಮಾತ್ರ ಅಲ್ಲ, ವೇದ ದ್ರಷ್ಟಾರರು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಅವುಗಳಿಗೆ ಅಯಮಗ್ನೇ ಜರಿತ ಅಂತ ಋಗ್ವೇದದ 10ನೇ ಮಂಡಲದಲ್ಲಿ ಬರುವಂತಹ 8 ಮಂತ್ರಗಳು, ವೇದದ ಮಂತ್ರಗಳು ಅವಳಿಗೆ ಗೋಚರವಾಗುತ್ತೆ. ಅಂದ್ರೆ ಒಟ್ಟು 4 ಹಕ್ಕಿಗಳಿದ್ದದ್ದು, ಆ 4 ಹಕ್ಕಿಗಳಿಗೂ ಕೂಡ ಪ್ರತ್ಯೇಕವಾಗಿ 2 ಮಂತ್ರಗಳು. ಜರಿತಾರಿಗೆ 2, ಸಾರಿಸರ್ಕುನಿಗೆ 2, ಸ್ತಂಭಮಿತ್ರನಿಗೆ 2, ದ್ರೋಣಕ್ಕೆ 2, ಹೀಗೆ 8 ವೇದ ಮಂತ್ರಗಳು ಅವುಗಳಿಗೆ ಗೋಚರವಾಗ್ತವೆ. ಅದೇ ಪ್ರಸಿದ್ಧವಾದಂತಹ ಅಗ್ನಿ ಸೂಕ್ತ ಅಂತ. ಪಕ್ಷಿಯ ರೂಪದಲ್ಲಿ ಇದ್ದಂತಹ ಆ ಋಷಿಗಳು ಕಂಡಂತಹ ಮಂತ್ರಗಳು ಪ್ರತ್ಯೇಕ 2 ಎಲ್ಲವನ್ನು ಕೂಡ ಸೇರಿಸಿ 8, ಅದೇ ಅಗ್ನಿ ಸೂಕ್ತ ಅಂತ ಪ್ರಖ್ಯಾತವಾಗಿದೆ. ಹೀಗೆ ಈ 4 ಪಕ್ಷಿಗಳು ಯಾಕೆ ಸುಡ್ಲಿಲ್ಲ ಅಂತ ಹೇಳಿದ್ರೆ, ಅಯಮಗ್ನೇ ಜರಿತ ಇತ್ಯಾದಿ ಮಂತ್ರೈಹಿ, ಅಯಮಗ್ನೇ ಜರಿತ ಅಂತ ಮಂತ್ರಗಳಿಂದಾಗಿ ಅವುಗಳು ಏನ್ ಮಾಡಿದವು, ವನ್ಹಿಂ ಸ್ತುತ್ವ, ಅಗ್ನಿಯ ಸ್ತೋತ್ರವನ್ನ ಮಾಡಿದವು. ಹಾಗಾಗಿ ಪಕ್ಷಿಣಃ ನೈವ ದಗ್ಧಾಹ,
ಹಕ್ಕಿಗಳು ಸುಡಲಿಲ್ಲ. ಸರಿ, ಅಶ್ವಸೇನ ಮತ್ತು ಮಯ ಸಾಯಲಿಲ್ಲ ಅಂತ ಹೇಳಿದ್ರು. ಪಕ್ಷಿಗಳು ಸಾಯದೆ ಇರೋದಕ್ಕೆ ಕಾರಣ ಏನು? ಸ್ತೋತ್ರ ಮಾಡಿದ್ದು. ಇನ್ನು ಅಶ್ವಸೇನ ಯಾಕೆ ಸಾಯಲಿಲ್ಲ ಅಂತ ಹೇಳಿದ್ರೆ, ಸಚಾಶ್ವಸೇನ ಪುತ್ರಕಃ ತಕ್ಷಕಸ್ಯ ಅಂತ. ಅಶ್ವಸೇನ ಒಂದು ಸರ್ಪ, ಅದು ಕೂಡ ಸಾಮಾನ್ಯ ಸರ್ಪ ಅಲ್ಲ, ತಕ್ಷಕ ಎಂಬಂತಹ ಮಹಾಸರ್ಪನ ಮಗ. ಅಲ್ಲಿ ಏನಾಗ್ಬಿಟ್ಟಿತ್ತು, ಅಲ್ಲೂ ಕೂಡ ತಾಯಿಯೇ ಕರಳೆ. ಇಲ್ಲೂ ಕೂಡ ಹೇಗೆ ಆ 4 ಪಕ್ಷಿಗಳನ್ನ ಹೇಗಾದರೂ ಮಾಡಿ ರಕ್ಷಣೆ ಮಾಡಬೇಕು ಅಂತ ಜಯಿತಾ ಎನ್ನುವಂತ ಹೆಣ್ಣು ಪಕ್ಷಿ ಕಷ್ಟಪಟ್ಲು, ಹಾಗೆ ಇಲ್ಲಿಯೂ ಕೂಡ ತನ್ನ ಮಗನಾದಂತಹ ಅಶ್ವಸೇನನನ್ನು ಉಳಿಸಬೇಕು ಅಂತ ಅವನ ತಾಯಿ ಪ್ರಯತ್ನ ಮಾಡಿದಳು. ಹೇಗ್ ಮಾಡಿದಳು ಅಂತ ಹೇಳಿದ್ರೆ, ಮಾತ್ರ ಗ್ರಸ್ತ, ಗ್ರಾಸ ಅಂದ್ರೆ ನುಂಗೋದು, ತಿನ್ನೋದು ಅಂತ. ಗೋಗ್ರಾಸ ಅಂದ್ರೆ ಅದಕ್ಕೆ ಗೋವಿಗೆ ತಿನ್ಲಿಕ್ಕೆ ಆಹಾರ ಕೊಡೋದು ಅಂತ. ಹೇಗೆ ಗ್ರಾಸ ಅಂದ್ರೆ ತಿನ್ನೋದು, ನುಂಗೋದು ಅಂತ. ಇಲ್ಲಿ ಅಶ್ವಸೇನನ ತಾಯಿ ಅಶ್ವಸೇನನ್ನ ನುಂಗಿದಳು. ಯಾಕೆ? ಅವನ ರಕ್ಷಣೆ ಮಾಡಬೇಕು ಅಂತ. ನುಂಗಿದ್ ಹೇಗೆ ಅಂತ ಹೇಳಿದ್ರೆ, ಪ್ರಾತಿಲೋಮ್ಯೇನ ಅಂತ. ಪ್ರಾತಿಲೋಮ್ಯ ಅಂದ್ರೆ ಉಲ್ಟಾ ಪಲ್ಟಾ ಅಂತ. ಅಂದ್ರೆ ಅವನ ಹೆಡೆಯನ್ನ ಮೊದಲು ನುಂಗಿ ನಂತರ ಬಾಲವನ್ನು ನುಂಗಿದಳು. ಅಂದ್ರೆ ಏನಾಯ್ತು ಈಗ, ಅಶ್ವಸೇನನ ತಾಯಿಯ ಬಾಯಿಯ ಸ್ಥಳದಲ್ಲಿ, ಹೆಡೆಯ ಸ್ಥಳದಲ್ಲಿ ಒಳಗಡೆ ಅಶ್ವಸೇನನ ಬಾಲ ಇದೆ. ಅಶ್ವಸೇನನ ತಾಯಿಯ ಬಾಲ ಇರುವಂತಹ ಸ್ಥಳದಲ್ಲಿ ಅಶ್ವಸೇನನ ಮುಖ ಇದೆ. ಈ ರೀತಿಯಾಗಿ ಅವನನ್ನ ಪ್ರಾತಿಲೋಮ್ಯೇನ ಉಲ್ಟಾ ಪಲ್ಟಾ ಆಗಿ ನುಂಗಿದಳು ಅಂತ. ಮುಂದೆ ಚಿನ್ನೇರ್ಜುನೇನ ಅಂತರಿಕ್ಷೇ ಪತಂತ್ಯಾಹ ತಸ್ಯಾಹ ಶಕ್ರೇಣ ಅವಿತಶ್ಚಿನ್ನ ಪುಚ್ಛಃ. ವಧಾನ್ಮಾತುಃ ಪುಚ್ಛಭಂಗಾಚ್ಚ ರೋಷಾತ್ ಹಂತುಂ ಪಾರ್ಥಂ ಕರ್ಣತೋಣೀರ ಗೋವು. ಕೃಷ್ಣ. ಪದಚ್ಛೇದ. ಚಿನ್ನೆ ಅರ್ಜುನೇನ ಅಂತರಿಕ್ಷೇ ಪತಂತ್ಯಾಹ ತಸ್ಯಾಹ ಶಕ್ರೇಣ ಅವಿತಃ ಛಿನ್ನಪುಚ್ಛಃ ವಧಾತ್ ಮಾತುಃ ಪುಚ್ಛಭಂಗಾತ್ ಚ ರೋಷಾತ್ ಹಂತುಂ ಪಾರ್ಥಂ ಕರ್ಣತೂಣೀರಗಃ ಅಭೂತ್. ಇಷ್ಟಾದನೇನಾಯ್ತು, ಅವಳು ಅಂತರಿಕ್ಷಕ್ಕೆ ಹಾರಿದಳಂತೆ. ಅವಳ್ಯಾರು? ಸರ್ಪ. ಸರ್ಪಗಳ ಸ್ವಭಾವ ಏನು? ಭೂಮಿ ಮೇಲೆ ತೆವಳಿಕೊಂಡು ಹೋಗೋದು. ಆದರೆ ಅವಳಿಗಿದ್ದಂತ ಅಪೂರ್ವ ಸಾಮರ್ಥ್ಯದಿಂದಾಗಿ ಅವಳು ಆಕಾಶದಲ್ಲಿ ಹಾರ್ಲಿಕ್ಕೆ ಶುರು ಮಾಡಿದಳು ಅಂತೆ. ಆವಾಗ ಏನಾಯ್ತು, ಅರ್ಜುನೇನ ಚಿನ್ನೆ ಪತಂತ್ಯಾಹ, ಅರ್ಜುನ ಅವಳ ಕುತ್ತಿಗೆಯನ್ನ ಕತ್ತರಿಸಿಬಿಟ್ಟ. ತನ್ನ ಬಾಣದಿಂದಾಗಿ ಅಶ್ವಸೇನನ ತಾಯಿಯ ಕುತ್ತಿಗೆಯನ್ನು ಕತ್ತರಿಸಿದಾಗ ಏನಾಯ್ತು, ಹಿಂದೆ ಹೇಳಿದಂತೆ ಅವಳ ಬಾಯಿಯಲ್ಲಿ ಅಶ್ವಸೇನನ ಬಾಲ ಇತ್ತು. ಹಾಗಾಗಿ ಒಂದೇ ಬಾಣದಿಂದಾಗಿ ಅಶ್ವಸೇನನ ತಾಯಿಯ ಕುತ್ತಿಗೆಯೂ ಕತ್ತರಿಸಿತು. ಅದರ ಒಳಗಡೆ ಇದ್ದಂತಹ ಪುಚ್ಛ
ಅಶ್ವಸೇನನ ಬಾಲವು ಕೂಡ ಕತ್ತರಿಸಿತು, ಚಿನ್ನ ಪುಚ್ಚಹ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಏನಾಯ್ತು, ಇಂದ್ರ ಬಂದು ಅವನನ್ನು ರಕ್ಷಣೆ ಮಾಡಿದ ಅಂತೆ. ಇಂದ್ರ ಬಂದು ಅಶ್ವಸೇನನನ್ನ ರಕ್ಷಣೆ ಮಾಡಿದ. ಯಾಕೆಂದ್ರೆ ತಕ್ಷಕ ಇಂದ್ರನಿಗೆ ಭಾರಿ ಬೇಕಾದಂತಹ ವ್ಯಕ್ತಿ, ಇಂದ್ರನ ಆಪ್ತ. ಹಾಗಾಗಿ ತನ್ನ ಮಗ, ಅವನ ಮಗ ಅಂತ ಇವನನ್ನ ರಕ್ಷಣೆ ಮಾಡಿದ. ನಮ್ಗೆ ಇದ್ರಲ್ಲೂ ಕೂಡ ನೋಡ್ತೇವೆ, ಈ ಮುಂದೆ ಜನಮೇಜಯ ಇದನ್ ಮಾಡ್ತಾನೆ, ಸರ್ಪಯಾಗವನ್ನ, ತನ್ನ ತಂದೆಯಾದಂತ ಪರೀಕ್ಷಿತನನ್ನ ಒಂದು ಹಾವು ಕೊಂದಿತು ಅಂತ ತಕ್ಷಕನೇ ಬಂದು ಕೊಂದ ಅಂತ ಸರ್ಪಯಾಗವನ್ನು ಮಾಡ್ತಾನೆ. ಆ ಸಂದರ್ಭದಲ್ಲಿ ತಕ್ಷಕನನ್ನ ಆಹುತಿಯನ್ನು ಕರೀತಾರೆ, ತಕ್ಷಕಾಯ ಸ್ವಾಹ ಅಂತ ಆಹುತಿಯನ್ನು ಕರೀತಾನೆ. ತಕ್ಷಕ ಸ್ವರ್ಗಲೋಕದಲ್ಲಿ ಇರ್ತಾನೆ. ಕೊನೆಗೆ ಆ ಮಂತ್ರದ ಪ್ರಭಾವದಿಂದಾಗಿ ಅವನು ಕೆಳಗಡೆ ಬೀಳಿಕ್ ಶುರು ಮಾಡಿದ. ಅವಾಗ ಏನಾಯ್ತು, ಅವನು ತನ್ನ ಆಪ್ತನಾದಂತಹ ದೇವೇಂದ್ರನ ಸಿಂಹಾಸನಕ್ಕೆ ಸುತ್ಕೊಂಡ್ಬಿಟ್ಟ ಅಂತೆ. ತಕ್ಷಕಾಯ ಸ್ವಾಹ ಅಂತ ಇವನು ಹೇಳ್ತಾ ಇದ್ದಾನೆ, ಜನಮೇಜಯ ಬರ್ತಾ ಇಲ್ಲ. ಯಾಕೆ ಅಂತ ನೋಡ್ತಾನೆ, ಇವನಿಗೆ ಇಂದ್ರನ ರಕ್ಷಣೆ ಇದೆ ಅಂತ ಗೊತ್ತಾಗತ್ತೆ. ತಕ್ಷಣ ಅವನೇನ್ ಮಾಡ್ತಾನೆ, ಸಹೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಇಂದ್ರ ಸಹಿತನಾದಂತ ತಕ್ಷಕನೇ ಇಲ್ಲಿ ಬಂದು ಬೀಳಿ ಅಂತ ಮಂತ್ರವನ್ನು ಹೇಳ್ತಾನೆ. ಕೊನೆಗೆ ಬಂದು ಬೀಳಿಕ್ ಶುರು ಮಾಡ್ತಾನೆ. ಆವಾಗ ಮತ್ತೆ ಆಸ್ತಿಕವನ್ನು ತಡಿತಾನೆ. ಎಲ್ಲ ಮುಂದಿನ ಕಥೆ. ಅಂದ್ರೆ ತಕ್ಷಕನಿಗೆ ಮತ್ತು ಇಂದ್ರನಿಗೆ ಒಳ್ಳೆ ಸಖ್ಯೆ ಇತ್ತು. ಹಾಗಾಗಿ ಇಂದ್ರ ಬಂದು ಅಲ್ಲಿ ಏನ್ ಮಾಡಿದ, ರಕ್ಷಣೆ ಮಾಡಿದ ಅಂತ. ಶಕ್ರೇಣ ಅವಿತಃ, ಅವನ ಅಂದ್ರೆ ರಕ್ಷಣೆ ಮಾಡೋದು ಅಂತ. ಶಕ್ರ ಬಂದು, ಇಂದ್ರ ಬಂದು ರಕ್ಷಣೆ ಮಾಡಿದ. ಆದ್ರೆ ಅಲ್ಲಿ ಏನಾಗ್ಬಿಟ್ಟಿತ್ತು, ತಾಯಿ ಸತ್ತು ಹೋಗ್ಬಿಟ್ಲು. ಅಶ್ವಸೇನ ತಾಯಿ ಸತ್ತು ಹೋದ್ಲು. ಮತ್ತು ಇವನ ಪುಚ್ಛ ಬಾಲ ತುಂಡಾಯಿತು. ಹೀಗೆ ವಧಾನ್ ಮಾತುಹು ಪುಚ್ಛ ಭಂಗಾತ್, ತನ್ನ ತಾಯಿ ಸತ್ತು ಹೋದಳು ಮತ್ತು ತನ್ನ ಬಾಲ ತುಂಡರಿಸಿತು. ಇದಕ್ಕೆ ಕಾರಣ ಯಾರು? ಅರ್ಜುನ. ಹಾಗಾಗಿ ಅವನೇನ್ ಮಾಡಿದ, ರೋಷ, ಸಿಟ್ಟಿನಿಂದಾಗಿ ನಾನು ಏನಾದರೂ ಮಾಡಿ ಈ ಅರ್ಜುನನನ್ನ ಕೊಲ್ಲಬೇಕು ಅಂತ. ಹಾಗಾಗಿ ಈ ಅರ್ಜುನನಿಗೆ ಒಳ್ಳೆಯ ಪ್ರತಿಸ್ಪರ್ಧಿ ಅಂದ್ರೆ ಯಾರು? ಕರ್ಣ. ಹಾಗಾಗಿ ಅವನೇನ್ ಮಾಡಿದ, ಕರ್ಣ ತೂಣೀರಗಃ ಅಭೂತ್, ಕರ್ಣನ ತೂಣೀರದಲ್ಲಿ ಅಂದ್ರೆ ಬತ್ತಳಿಕೆಯಲ್ಲಿ ಒಂದು ಬಾಣದ ರೂಪದಲ್ಲಿ ಅವನು ಸೇರಿಕೊಂಡ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ 4 ಪಕ್ಷಿಗಳು ಉಳಿದವು ಮತ್ತು ಅಶ್ವಸೇನ ಎನ್ನುವಂತಹ ಸರ್ಪ ಉಳಿತು ಅಂತ. ಇಲ್ಲಿ ಒಟ್ಟು ಮಹಾಭಾರತದಲ್ಲಿ ಹೇಳುವಂತೆ 15 ದಿನಗಳ ಕಾಲ ಆ ಅಗ್ನಿ ಖಾಂಡಭವನವನ್ನ ದಾಹ ಮಾಡಿದ ಅಂತ. ಆ 8 ಮಂತ್ರಗಳು ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಬರುವಂತಹ ಮಂತ್ರಗಳು. ಅದರ ಯಥಾಮತಿಯಾದಂತಹ ಚಿಂತನೆಯನ್ನ ಮಾಡೋಣ. ಅದರಲ್ಲಿ ಇದು ವ್ಯಾಖ್ಯಾನದಲ್ಲಿ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ, 8 ಮಂತ್ರಗಳ ಅರ್ಥವನ್ನ. ಅದರಲ್ಲಿ ಮೊದಲ ಮಂತ್ರ ಅಯಮಗ್ನೇ ಜರಿತಾತ್ವೇ ಅಭೂದಪಿ ಸಹಸೋನೋ ನಖ್ಯನ್ಯ ದಸ್ತ್ಯಾಪ್ಯಂ ಭದ್ರಂ ಹಿ ಶರ್ಮ ತ್ರಿವರೂತಮಸ್ಥಿತ ಆರೇ ಹಿಂಸಾನಾಮಪದಿದ್ಯುಮಾಕೃಧಿ ಅಂತ. ಇದು ಮೊದಲ ಹಕ್ಕಿ ಜರಿತಾರಿ ಮಾಡಿದಂತಹ ಸ್ತೋತ್ರ. ಒಟ್ಟು ಇದರಲ್ಲಿ 3 ರೀತಿಯಾದಂತಹ ಅಂಶಗಳಿದ್ದಾವೆ. ಪ್ರಧಾನವಾಗಿ ಯಾವುದೇ ವಿಧವಾಗ್ಲಿ ಅದು ಪರಮಾತ್ಮ ಸ್ತೋತ್ರವನ್ನು ಮಾಡುತ್ತೆ. ಇಲ್ಲಿ ಹಾಗೆ ಪರಮಾತ್ಮ ಸ್ತೋತ್ರವನ್ನು ಮಾಡುತ್ತೆ, ನಂತರ ಅಗ್ನಿ ವಾಯುದೇವರನ್ನ, ನಂತರ ಅಗ್ನಿಯನ್ನ. ಇಲ್ಲಿ ನಮಗೆ ಬೇಕಾದದ್ದು ಅಗ್ನಿ, ಹಾಗಾಗಿ ಅಗ್ನಿಯ ಸ್ತೋತ್ರದ ಅಂಶವನ್ನು ನಾವು ನೋಡ್ತಾ ಹೋಗೋಣ. ಅಯಂ ಅಗ್ನೇ, ಅಗ್ನೇ, ಅಗ್ನಿಯೇ ಎಂಬುದಾಗಿ ಜರಿತಾರಿ ಸ್ತೋತ್ರ ಮಾಡ್ತಾ ಇದೆ. ಅಗ್ನೇ ತ್ವೇ ಅಭೂತ್ ಅಪಿ ಜರಿತ, ನಾನು ಯಾರಾಗಿದ್ದೇನೆ? ಜರಿತಾರಿಯಾಗಿದ್ದೇನೆ ಅಂತ. ಅಗ್ನಿಯೇ, ನಾನು ಜರಿತಾರಿಯಾಗಿದ್ದೇನೆ, ನನ್ನ ಹೆಸರು ಜರಿತಾರಿ ಅಂತ. ನಾನು ನಿನ್ನ ಸ್ತೋತ್ರವನ್ನ ಮಾಡ್ತಾ ಇದ್ದೇನೆ. ಎಂತಹ ಸಂದರ್ಭ ಇದು? ಕೃಚ್ಛ್ರಂ, ಇದು ತುಂಬಾ ಕಷ್ಟದ ಸಂದರ್ಭ. ಯಾಕೆ? ಪ್ರಾಣ ಹೋಗುವಂತ ಸಂದರ್ಭ. ಇಂಥ ಸಂದರ್ಭದಲ್ಲೂ ಕೂಡ ನಾನು ಪಕ್ಷಿ ಜಾತಿಯಲ್ಲಿ ಹುಟ್ಟಿದ್ದರೂ ಕೂಡ ನನ್ನ ಜನ್ಮಾಂತರದ ಪುಣ್ಯದಿಂದಾಗಿ ನಾನು ಏನ್ ಮಾಡ್ತಾ ಇದ್ದೇನೆ, ಸ್ವದೃಷ್ಟ ಮಂತ್ರಾಭ್ಯಾಂ, ಪಕ್ಷಿ ಜಾತಿ ಹುಟ್ಟಿದ್ದರೂ ಕೂಡ ನನಗೆ ವೇದ ಮಂತ್ರದ ಗೋಚರ ಆಗಿದೆ. ಹಾಗಾಗಿ ಆ ಮಂತ್ರಗಳಿಂದ ನಿನ್ನ ಸ್ತೋತ್ರ ಮಾಡ್ತಾ ಇದ್ದೇನೆ ಅಂತ. ಇಲ್ಲಿ ಹಕ್ಕಿಗೆ ಜರಿತಾರಿ ಅಂತ ಹೆಸರು.
ಯಾಕೆ ಜರಿತಾರಿ ಅಂತ ಹೆಸರು ಅಂತ ಹೇಳಿದ್ರೆ, ಜರಣ ಅಂದ್ರೆ ಸ್ತೋತ್ರ ಮಾಡೋದು ಅಂತ. ಜರಿತಾರಿಹಿ, ಜರಿ ತಾರಿಹಿ, ಸ್ತೋತ್ರ ಮಾಡಿ ತನ್ನನ್ನ ತಾನ ತಾರಣ, ರಕ್ಷಣೆ ಮಾಡ್ಕೊಂಡಿತು ಅಂತ. ತಾರಣ ರಕ್ಷಣೆ ಮಾಡ್ಕೊಳ್ಳೋದು. ಜರಣ ಅಂತ ಹೇಳಿದ್ರೆ ಸ್ತೋತ್ರ ಮಾಡೋದು. ಅಗ್ನಿಯನ್ನ ಜರಿತ್ವ, ಸ್ತೋತ್ರ ಮಾಡಿ ತಾರಯತಿ, ತನ್ನನ್ನ ತಾನು ರಕ್ಷಣೆ ಮಾಡ್ಕೊಂಡಿತ್ತು. ಹಾಗಾಗಿ ಅದಕ್ಕೆ ಜರಿತಾರಿ ಅಂತ ಹೆಸರು. ಜೃ ಸ್ತುತಿನಿಂದಯೋಹೋ ಅಂತ ಧಾತು. ಹೀಗೆ ಅದಕ್ಕೆ ಜರಿ ಅಂತ ಹೇಳಿದ್ರೆ ಸ್ತೋತ್ರ ಮಾಡೋದು ಎಂಬುದಾಗಿ ಅರ್ಥ. ಸರಿ, ಏನಂತ ಸ್ತೋತ್ರ ಮಾಡಿತು? ಅಗ್ನಿಯೇ, ನೀನ್ ಯಾರಾಗಿದ್ದೀಯಾ? ಸಹಸಸ್ಸೂನೋ, ನೀನು ಸಹಸ್ಸಿನ ಮಗನಾಗಿದ್ದೀಯಾ ಅಂತ. ಸಹಸ್ ಅಂದ್ರೆ ಏನು? ವಾಯು ಅಂತ. ಸಹಸಹ ಬಲರೂಪಸ್ಯ ವಾಯು, ಸಹಸ್ ಅಂದ್ರೆ ಬಲ ಅಂತ. ಬಲರೂಪನಾದಂತಹ ವಾಯುವಿನ ಮಗನಾಗಿದ್ದೀಯ ಅಗ್ನಿ ನೀನು ಅಂತ. ಇನ್ನು ವೇದವು ಕೂಡ ಹೇಳುವಂತೆ ವಾಯೋರಗ್ನಿಹಿ ಅಗ್ನೇರಾಪಹ ಅಂತ, ವಾಯುವಿನಿಂದಾಗಿ ಅಗ್ನಿ ಹುಟ್ಟಿತು ಎಂಬುದಾಗಿ ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಗೆ ಜಗತ್ನಲ್ಲೂ ನೋಡುವಂತೆ ಅಗ್ನಿ ಉರಿಬೇಕಂದ್ರೆ ವಾಯು ಬೇಕೇ ಬೇಕು. ಗಾಳಿ ಇಲ್ಲದೆ ಹೋದ್ರೆ ಅಗ್ನಿ ಉರಿಯೋದಿಲ್ಲ. ಹೀಗೆ ನೀ ಯಾರಾಗಿದ್ದೀಯ? ಸಹಸಸ್ಸೋನು, ವಾಯುವಿನ ಮಗನಾಗಿದ್ದೀಯ ಅಂತ. ಆಮೇಲೆ ನಹಿ ಅನ್ಯತ್ ಅಸ್ತಿ ಆಪ್ಯಂ, ಈ ಪ್ರಸಂಗದಲ್ಲಿ ನನಗೆ ನಿನ್ನನ್ನು ಬಿಟ್ಟು ಬೇರೆ ಗತಿ ಇಲ್ಲ ಅಂತ. ಯಾಕೆ? ನೀನೇ ಸುಡ್ತಾ ಇದ್ದೀಯ, ಹಾಗಾಗಿ ನಿನ್ನನ್ನ ಸ್ತೋತ್ರ ಮಾಡಿದ್ರೆ ನೀನು ನಮ್ಮನ್ನ ರಕ್ಷಣೆ ಮಾಡ್ತೀಯ. ಹಾಗಾಗಿ ಅನ್ಯತ್ ನಾ ಅಸ್ತಿ, ಬೇರೆ ಯಾವುದು ಕೂಡ ಇಲ್ಲ, ನೀನೇ ನಮಗೆ ರಕ್ಷಕ. ಇದು ಒಂದು ಅರ್ಥ. ಇನ್ನೊಂದು ಅರ್ಥ, ನಹಿ ಅನ್ಯತ್ ಅಸ್ತಿ ಆಪ್ಯಂ, ಜಗತ್ತಿನ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಅವಶ್ಯವಾಗಿ ಬೇಕಾದದ್ದು ಆಪ್ಯ ಅಂದ್ರೆ ನೀರು. ನೀರಿಲ್ಲದೆ ಯಾರು ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಡಿಗೆ ಮಾಡಿಕೊಳ್ಳಿಕ್ಕೆ ನೀರು ಬೇಕು, ಕುಡಿಲಿಕ್ಕೆ ನೀರು ಬೇಕು, ಬೆಳೆಗಳು ಬೆಳಿಲಿಕ್ಕೆ ನೀರು ಬೇಕು. ಪಂಚಭೂತಗಳಲ್ಲಿ ನೀರು ಪ್ರಧಾನವಾದದ್ದು, ಜಲತತ್ವ. ಆ ನೀರು ಹುಟ್ಟಿದ್ದು ಯಾವ್ದ್ರಿಂದ? ಅಗ್ನಿಯಿಂದ. ಅಗ್ನೇರಾಪಹ. ಹಾಗಾಗಿ ಇಡೀ ಜಗತ್ತನ್ನ ನೀನು ನೀರನ್ನು ಹುಟ್ಟಿಸುವುದರ ಮೂಲಕ ರಕ್ಷಣೆ ಮಾಡ್ತಾ ಇದ್ದೀಯಾ. ಭದ್ರಂ, ಮತ್ತೆ ನಿನ್ನಿಂದ ಏನಾಗ್ತಿದೆ? ಜಗತ್ತಿಗೆ ಮಂಗಳವಾಗ್ತಾ ಇದೆ ಅಂತ. ಭದ್ರಂ ಹಿ ಶರ್ಮ ತ್ರಿವರೂಥಂ, ಮೂರು ಸ್ಥಾನಗಳು ನಿನಗೆ ಅಂತ. ಯಾವುದು? ದಕ್ಷಿಣಾಗ್ನಿ, ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ. ಹೇಳುವಂತೆ ನಮಸ್ತೆ ಗಾರ್ಹಪತ್ಯಾಯ, ನಮಸ್ತೆ ದಕ್ಷಿಣಾಗ್ನಯೇ, ನಮ ಆಹವನೀಯಾಯ ಅಂತ ಹೇಳುವಂತೆ ಮೂರು ಸ್ಥಾನಗಳು ನಿನಗೆ ಅಂತ. ಮತ್ತಿನ್ನೊಂದು ಭೂಹು ಭುವಃ ಸ್ವಹ ಅಂತ ಮೂರು ನಿನಗೆ ಸ್ಥಾನಗಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವರೂಥಂ ಅಸ್ತಿ, ನಿನಗೆ ಮೂರು ಸ್ಥಾನಗಳಿದ್ದಾವೆ. ಮತ್ತೆ ಆರೇ ಹಿಂಸಾನಾಂ ಅಪದಿದ್ಯುಂ ಆಕೃಧಿ, ಯಾರ್ಯಾರು ಹಿಂಸೆಯನ್ನ ಮಾಡ್ತಾರೋ ಜೀವಿಗಳಿಗೆ ಅವರನ್ನ ನೀನು ನಾಶ ಮಾಡುವಂಥವನು. ಹಾಗಾಗಿ ಇವಾಗ ನನಗೇನಾಗ್ತಾ ಇದೆ? ನಿನ್ನ ದಿದ್ಯು ಅಂದ್ರೆ ಪ್ರಖರವಾದಂತಹ ಜ್ವಾಲೆಗಳು, ನಿನ್ನ ಜ್ವಾಲೆಗಳಿಂದಾಗಿ ನನಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ನನ್ನನ್ನ ರಕ್ಷಣೆ ಮಾಡುವಂತ ಜರಿತಾರಿ ಸ್ತೋತ್ರ ಮಾಡ್ತಾ ಇದೆ. ಇದು ಮೊದಲ ಮಂತ್ರ. ಇನ್ನು ಜರಿತಾರಿ ಮಾಡಿದಂತಹ ಎರಡನೇ ಮಂತ್ರ, ಪ್ರವೃತ್ತೇ ಅಗ್ನೇ ಜನಿಮಾಪಿತ ತೂಯತಂ ತಸ್ಸಾ ಚೀವಚ್ ವಿಶ್ವ ಭುವನಾನ್ಯೃಜುಸೆ ಪ್ರಸಪ್ತಯ ಪ್ರಸನಿಷಂತಃ ನಹ ಧಿಯ ಪುರಃ ಚರಂತಿ ಪಶುಪಾಹ ಇವ ಆತ್ಮನ. ಹೇ ಅಗ್ನೇ ಅಂತ ಸ್ತೋತ್ರ ಮಾಡ್ತಾ ಇದೆ. ಅಗ್ನೇ, ಇಡೀ ಜಗತ್ತನ್ನ ಅಗ್ನೆ, ತಿನ್ನುವಂಥವನೇ, ಇಡೀ ಜಗತ್ತನ್ನ ಮುನ್ನಡೆಸುವಂತಹ ಅಗ್ನಿಯೇ, ನೀನು ಎಂಥವನು? ಸಾಚೀವ ಪಿತುಹು ಯತಃ ವಿಶ್ವಭುವನ ನಿರುಂಜಸೆ. ಸಾಚಿ ಅಂದ್ರೆ ಗೆಳೆಯನಂತೆ ಅಂತ. ನೀನು ಗೆಳೆಯನಂತೆ ಇಡೀ ಜಗತ್ತನ್ನ ರಕ್ಷಣೆ ಮಾಡ್ತೀಯ, ಇಡೀ ಜಗತ್ತನ್ನ ಮುನ್ನಡೆಸ್ತೀಯ ಅಂತ. ಜಗತ್ತು ಅದು ಜಡವಾದದ್ದು. ಜಗತ್ತು ಮುಂದೆ ನಡೆಯೋದು ಅಂತ ಹೇಳಿದ್ರೆ ಜೀವ ಇರುವಂತಹ ಜೀವಿಗಳಿಂದ, ನಮ್ಮಿಂತವರಿಂದ.
ನಮಗೆ ಶಕ್ತಿ ಬರೋದು ಯಾವ್ದ್ರಿಂದ? ನಾವು ತಿನ್ನುವಂತಹ ಆಹಾರದಿಂದ. ಆ ಆಹಾರ ಜೀರ್ಣವಾಗೋದು ಯಾವ್ದ್ರಿಂದ? ನಮ್ಮ ಒಳಗಡೆ ಇರುವಂತಹ ಜಠರಾಗ್ನಿಯಿಂದಾಗಿ. ಹಾಗಾಗಿ ಎಲ್ಲರ ಒಳಗಡೆ ಜಠರಾಗ್ನಿ ರೂಪದಲ್ಲಿ ಇದ್ದುಕೊಂಡು, ಅಂತಹ ಒಳಗಡೆ ಇದ್ದುಕೊಂಡು ಇಡೀ ಜಗತ್ತನ್ನು ನೀನು ಮುನ್ನಡೆಸ್ತಾ ಇದ್ದೀಯಾ ಅಂತ. ಅದಾದ ಮೇಲೆ ನೀನೇನ್ ಮಾಡ್ತೀಯ? ನಹಧಿಯ ದಿವೃತ್ತಯ, ನಾನು ಹೀಗೇನ್ ಮಾಡ್ತಾ ಇದ್ದೀನಿ? ನಿನ್ನ ಸ್ತೋತ್ರವನ್ನು ಮಾಡ್ತಾ ಇದ್ದೀನಿ. ಜರಿತಾರಿ ಈಗ ಅಗ್ನಿ ಸ್ತೋತ್ರವನ್ನು ಮಾಡ್ತಾ ಇದೆ. ನೀನು ನನ್ನ ಸ್ತೋತ್ರವನ್ನ ಕೇಳಿಸಿಕೊಂಡು ಅದರಿಂದ ಸುಪ್ರೀತನಾಗಿ ಏನ್ ಮಾಡು? ನಮ್ಮನ್ನ ರಕ್ಷಣೆ ಮಾಡು ಅಂತ. ಹೇಗೆ? ಯಥಾ ಪುರಃ ಚರಂತಿ ಪಶುಪಾಹ ಇವತ್ಮನ. ಪಶುಪಾಲರು ಅಂತ. ಪಶುಪಾಲರು ಅಂದ್ರೆ ಸಾಮಾನ್ಯ ಅರ್ಥ ನಮಗೆ ಗೊತ್ತಾಗುವಂತೆ ದನ ಕಾಯುವವರು ಅಂತ. ಆದರೆ ವೇದದಲ್ಲಿ ಇನ್ನೊಂದು ಅರ್ಥ ಇದೆ. ಪಶುಪಾಲರು ಅಂತ ಹೇಳಿದ್ರೆ ವೇದವನ್ನ ಅಧ್ಯಯನ ಮಾಡುವಂಥವರು ಅಂತ. ವೇದಜ್ಞಾಹ ಪಶುಪಾಹ ಗೋಪಾಹ ಉಚ್ಯಂತೆ ಅಂತ. ಹಾಗಾಗಿ ಪಶುಪಾಲರು ಅಂತ ಹೇಳಿದ್ರೆ ಗೋಪಾಲರು. ಹೇಗೆ ಆ ನಾವೆಲ್ಲರೂ ಕೂಡ ಪಶುಪಾಲರು. ಯಾಕೆ? ನಮಗೆ ವೇದ ಗೊತ್ತಿದೆ. ಹಾಗಾಗಿ ಪಶುಪಾಲರಾದಂತಹ ನಮ್ಮನ್ನ ನಹ ಧಿಯ, ನೀನೇ ಮಾಡು, ನಾವು ಮಾಡಿದಂತಹ ಸ್ತೋತ್ರವನ್ನು ಕೇಳಿಸಿಕೊಂಡು ನಮ್ಮನ್ನ ರಕ್ಷಣೆ ಮಾಡು ಅನ್ನೋದು ಪ್ರಾರ್ಥನೆ ಮಾಡ್ತಾ ಇದೆ. ಪಶೂನ್ ಪುರಸ್ಕೃತ್ಯ ಪರಿತಃ ಚರಂತಿ. ನಾವೆಲ್ಲರೂ ಕೂಡ ಪಶುಪಾಲರು, ವೇದವನ್ನ ತಿಳಿದಂಥವರು. ಹಾಗಾಗಿ ನಮ್ಮ ಸ್ತೋತ್ರವನ್ನ ನೀನು ಪುರಸ್ಕೃತ್ಯ, ಅದಕ್ಕೊಂದು ಮರ್ಯಾದೆಯನ್ನ ಕೊಟ್ಟು, ಅದಕ್ಕೊಂದು ಮಹತ್ವವನ್ನು ಕೊಟ್ಟು ನೀನು ನಮ್ಮನ್ನ ರಕ್ಷಣೆ ಮಾಡು ಎಂಬುದಾಗಿ ಜರಿತಾರಿ ಎನ್ನುವಂತಹ ಮೊದಲ ಹಕ್ಕಿ ಅಗ್ನಿಯನ್ನ ಸ್ತೋತ್ರ ಮಾಡ್ತಾ ಇದೆ. ಹೀಗೆ ಒಟ್ಟಿನಲ್ಲಿ ಜರಿತಾರಿ ಎನ್ನುವಂತಹ ಪಕ್ಷಿ ಅಗ್ನಿಯ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡಿ ನಿನ್ನಿಂದ ಇಡೀ ಜಗತ್ತು ಮುನ್ನಡಿತಾ ಇದೆ. ನೀನು ವಾಯುವಿನಿಂದಾಗಿ ಹುಟ್ಟಿದಂಥವನು, ಮತ್ತೆ ಮುಂದೆ ನೀರನ್ನ ಜಗತ್ತಿಗೆ ಕೊಟ್ಟಂಥವನು, ಅದರ ಮೂಲಕ ಇಡೀ ಜಗತ್ತು ನಡೀತಾ ಇದೆ. ನೀನೇನ್ ಮಾಡ್ತಾ ಇದ್ದೀಯಾ? ಹಿಂಸಾನ ಮಗರೇ ದೂರೇ ದುರಾಪಂ. ಹಿಂಸೆ ಮಾಡುವವರಿಗೆ ನೀನು ನಿಲುಕುವವನಲ್ಲ, ಹಿಂಸೆ ಮಾಡುವವರನ್ನ ನಾಶ ಮಾಡುವಂಥವನು. ಆದರೆ ಈಗ ನಿನ್ನ ಜ್ವಾಲೆಗಳೇ ನಮ್ಮನ್ನ ಸುಡ್ತಾ ಇದೆ. ಹಾಗಾಗಿ ನಮ್ಮನ್ನ ರಕ್ಷಣೆ ಮಾಡುವಂತ ಹೀಗೆ 2 ಮಂತ್ರಗಳಿಂದಾಗಿ ಅಗ್ನಿಯ ಸ್ತೋತ್ರವನ್ನ ಮಾಡ್ತಾ ಇದ್ದಾನೆ. ಮತ್ತೆ ಮುಂದೆ ಸಾರಿಸೃಕ್ವ ಮುಂತಾದಂತಹ ಹಕ್ಕಿಗಳು ಯಾವ ರೀತಿಯಾದಂತಹ ಸ್ತೋತ್ರವನ್ನು ಮಾಡಿದವು ಅಂತ ನಾಳೆ ಪಾಠದಲ್ಲಿ ನೋಡೋಣ. ಮತ್ತೆ ಮುಂದೆ ಇನ್ನು 5 ಶ್ಲೋಕ ಇದ್ದಾವೆ, ಅಂದ್ರೆ ತಾತ್ಪರ್ಯ ನಿರ್ಣಯದ್ದು. ಅದರ ಚಿಂತನೆಯನ್ನು ಕೂಡ ನಾಳೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.